ಏನಿವತ್ತು ನನ್ನ ಮಗ ಇಷ್ಟೊಂದು ಖುಷಿಯಾಗಿ ಬರ್ತಾ ಇದ್ದಾನೆ. ಹ್ಞೂನಮ್ಮ, ಇವತ್ತು ಹೊಸ ವರ್ಷ ಆಗಿರೋದ್ರಿಂದನ ನಿನಗೇನೋ ಒಂದು ಹೊಸದು ವಿಷಯ ಹೇಳಬೇಕಾಗಿತ್ತು. ಅದಕ್ಕೆ ನಾನು ಖುಷಿಯಾಗಿ ಬಂದೆ. ಇವಾಗ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಲ್ಲ, ಅಲ್ಲಿ ಆಫೀಸರ್ ವರ್ಕಿಗೆ ನನಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಕೆಲ್ಸಕ್ಕೆ, ಗೊತ್ತಾ? ಇವಾಗ ಅದು ಕೆಲಸ ನನಗೆ ಬೇರೆ ಇನ್ನೊಂದು ಆಫೀಸ್ ವರ್ಕಿಗೆ ನಾನು ಟ್ರಾನ್ಸ್ಫರ್ ಆಗ್ತೀನಿ. ಹಾಗೆ ಸಂಬಳನೂ ಜಾಸ್ತಿ ಆಗುತ್ತೆ ಕಣಮ್ಮ. ಇವಾಗ 2025 ಹೊಸ ವರ್ಷ ಅಲ್ಲ, ಅದಕ್ಕೇ ಇವತ್ತು ನನಗೆಲ್ಲ ಹೇಳಿದ್ರು ನಾಳೆ ಕಾರೂ ಕೊಡ್ತಾರಂತೆ ನನಗೆ. ಕಾರು ಕೊಟ್ಟರೆ ನಾನು ಎಲ್ಲಾದ್ರೂ ಹೋಗೋದಕ್ಕಾಗಲಿ, ಫೀಲ್ಡು ಅಲ್ಲೆಲ್ಲ ಆಫೀಸ್ ವರ್ಕು ನಾನು ಫೀಲ್ಡ್ ಹೋಗೋದಕ್ಕೆ ಕಾರ್ ಎಲ್ಲ ಕೊಡ್ತಾರೆ. ಅದಕ್ಕೇ ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ಈ ವಿಷಯ ನಿನ್ಗೆ ಹೇಳೋಣ ಅಂತ ಬಂದೆ ಕಣಮ್ಮ. ಈ ವಿಷಯ ಏನಾದರೂ ನಿಮ್ಮ ಅಜ್ಜಿಗೆ ಗೊತ್ತಾಗಬೇಕು ಕಣೋ, ಭಾಳ ಖುಷಿ ಪಡುತ್ತೆ. ಹೆಂಗ ಬಿಡಪ್ಪ ಅತ್ಲಾಗೆ ಸಾಲ ಎಲ್ಲ ತೀರಿಸ್ತೆ. ಇವಾಗ ಹೆಂಗಾನ ಒಂದಿಟ್ಟು ಕೈಯಾಗ ದುಡ್ಡು ಪಡ್ಡು ಇಟ್ಕೊಂಡು ಒಂದಿಟ್ಟು ಏನೋ ಮಾಡಿಕೆ ಮನೆಗೇನೆ ಕಟ್ಕೊಂಬದ ಸೈಟ್ ಗಿಟ್ ತಗೊಳ್ಳೋದ. ನಿಮ್ಮ ಚಿಕ್ಕಪ್ಪರು ನೋಡಿ ಎಲ್ಲ ಹೆಂಗೆ ಮಾಡ್ಯಾವ್ರಿ. ಅವರು ಸೈಟ್ಗೆಲ್ಲ ತಗೊಂಡವ್ರಲ್ಲ, ನೀನು ಹಂಗೆ ಮಾಡ್ಕೆ. ಹೆಂಗ ನಿನ್ನ ಕೆಲಸದ್ದನು ಇವಾಗ ಆಫೀಸರ್ ಕೆಲ್ಸಕ್ಕೆ ಬಂತು ಅಂತಿ. ಹಂಗಾರೆ ಸಂಬಳ ಜಾಸ್ತಿ ಮಾಡ್ತಾರೆ ಪಾಪ. ಇವಾಗ ಒಂದು 20-25 ಸಾವಿರ ಕೊಡೋರು, ಇವಾಗ ಒಂದು 40 ಸಾವಿರ ಸಂಬಳಕ್ಕೆ ಹೋಗುತ್ತೆ. ಹಾಗೆ ಮಾಡ್ಕೊಂತ ಹೋದರೆ ಒಳ್ಳೆ ಕೆಲಸ ಐತಂತ ಅದ್ರಾಗೆ. ಅದಕ್ಕೆ ಎಲ್ಲರೂ ಹಂಗೆ ಅಂತಾರೆ, ಮಾಡ್ಕೊಂತ ಹೋದರೆ ಒಳ್ಳೆ ಚೆನ್ನಾಗೆ ನೀನು ಓದಿದೆಯಾ, ಬೇರೆ ಪರ್ಸೆಂಟೇಜನು ಎಲ್ಲ ಚೆನ್ನಾಗೈತೆ ಅಂತ ಹೇಳ್ತಾರೆ. ಪರ್ಸೆಂಟೇಜೂ ಎಲ್ಲ ಚೆನ್ನಾಗೈತಪ್ಪ, ಎಲ್ಲದ್ರಾಗೂ ಒಳ್ಳೆ ಬುದ್ಧಿ ಕಲ್ತಿದ್ಯಾ. ನೀನು ಕೆಲಸ ಮಾಡಿದ್ರೆ ಒಳ್ಳೆನಾಗ್ತೀಯ. ಹಿಂಗೆ ಕೆಲಸ ಮಾಡ್ಕೊಂಡು ಹೋಗು. ಇನ್ನೊಂದು ದೊಡ್ಡ ಆಫೀಸರ್ ಆಗ್ಬೋದು. ಅದೇ ಒಳ್ಳೊಳ್ಳೆ ಕೆಲಸಗಳಿಗೆ ಹೋದ್ರೆ ಒಂದೇ ತಾಗೆ ಮಾಡ್ತಿದ್ರೆ ಕೆಲಸಗಳು ಚೆನ್ನಾಗೆ ಒಳ್ಳೆ ಕೆಲಸ ಕಲಿಬೋದು. ನಾವು ಎಲ್ಲ ಬೇರೆ ಬೇರೆ ಕಡೆಗೂ ಹಾಕಿದ್ದಾರೆ, ಎಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಹೆಂಗೋ ಒಳ್ಳೆ ಕೆಲಸ ಸಿಕ್ಕೈತಿ, ಈಗ ಆಫೀಸರ್ ಆಗಿಬಿಟ್ಟೆ ನಾನು. ಇವಾಗ ಫೀಲ್ಡ್ ವರ್ಕ್ ಹೋಗೋದು, ನಾನು ಹೋಗ್ಬಿಟ್ಟು ಎಲ್ಲನ ಇವಾಗ ನಾನು ಮೆಡಿಸಿನ್ ಸೌತೆಗೆಲ್ಲ ಹೋಗೋದು, ಅದಕ್ಕೆಲ್ಲ ಬೀಜ ಕೊಡೋದಕ್ಕೆಲ್ಲ ಹೋಗೋದು ನಾನು ರೈತರಿಗೆಲ್ಲನ. ಯಾವ್ಯಾವ ರೀತಿ ಮಾಡೋದು ಮೆಡಿಸಿನ್ ಸೌತೆ ಅಂತ ಹೇಳಿ ಅವ್ರಿಗೆ ಎಲ್ಲನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಮ್ಮ. ಆಫೀಸರ್ ಆಗಿದ್ದೀನಿ. ಅದಕ್ಕೆ ಇವಾಗ ನನಗೆ ಕಾರ್ ಕೊಡ್ತಾರೆ. ಕಾರ್ ಕೊಟ್ಟಾಗ ಅವರೇ ಕಂಪ್ನಿಯಿಂದ ಎಲ್ಲನ ಅದಕ್ಕೇನಿದ್ರು ಏನೇ ಬೇಕಿದ್ರು ಅದಕ್ಕೆ ರಿಪೇರಿ ಆಗಲಿ ಹೇಳು, ಅದಕ್ಕೆಲ್ಲ ಡಿಸೈಲ್ ಆಗಲಿ ಹೇಳು, ಏನೇ ಬೇಕಿದ್ರು ಅದಕ್ಕೆಲ್ಲನ ನಾವು ಅವರೇ ನೋಡ್ಕೊಂತಾರೆ. ನಮ್ದೇನು ಖರ್ಚಿರಲ್ಲ, ನಮ್ಗೆ ಊಟಕ್ಕೂ ತಿಂಡಿದು ಎಲ್ಲ ಕೊಡ್ತಾರಂತೆ. ನಮಗೆ 40 ಸಾವಿರ ಸಂಬಳ ಅಂತೆ. ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತಂತೆ. ಅದ್ರಾಗೂ ಸ್ವಲ್ಪ ದಿನ ಮಾಡಿ ಚೆನ್ನಾಗಿ ಇದಾದರೆ ಆಮೇಲೆ ಮುಂದಿನ ಅದಕ್ಕಿನ್ನೂ ಸ್ವಲ್ಪ ಅವ್ರಿಗಿನ್ನೂ ಮೇಲೆ ಆಫೀಸರ್ ಆಗಿ ತಿರುಗಿ ಬೇರೆದಕ್ಕೆ ಹೋಗ್ಬೋದು ಹಂಗೆ. ಅದಕ್ಕೆ ನನಗಂತೂ ತುಂಬ ಖುಷಿ ಆಗ್ಬಿಡ್ತು ಕಣಮ್ಮ. ಹೆಂಗೋ ಅತ್ಲಗೆ ಹೇಳಿದ್ರು, ಮಾಡ್ತೀನಪ್ಪ, ಕೊಡ್ತೀವಿ, ನೀನು ಪೋಸ್ಟ್ಪೋನ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಆಯಿತು ಸರ್, ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ್ಬಂದಿದ್ದೀನಮ್ಮ. ಪಾಪ ಮಾಡಬೇಕು, ಮಾಡಿದ್ರೇನೆ ಆಗೋದು. ಯಾವುದೇ ಆಗಲಿ ಮಾಡ್ದಿಲ್ದಿದ್ರೆ ಯಾವುದೂ ಆಗಲ್ಲ. ಮಾಡಿರೇ ಆಗೋದು. ಧೈರ್ಯವಾಗಿ ಮಾಡ್ತೀವಿ ಅನ್ಬೇಕು, ಮಾಡ್ತೀವಿ ಸರ್ ಅನ್ಬೇಕು. ಯಾವ ಕೆಲಸ ಕೊಟ್ರು ಮಾಡ್ತೀವಿ ಅನ್ಬೇಕು. ಮಾಡ್ತೀವಿ ಅಂದರೆ ಸಾಕು, ನಮಗೆ ಕೆಲಸ ಕೊಡ್ತಾರೆ. ಮಾಡಲಿಲ್ಲ, ಇಲ್ಲ ಸರ್ ಆಗಲ್ಲ ಅಂತಂದರೆ ನಮ್ಮ ಕೈಲಿ ಬಿಟ್ಟರೆ ಅವರು ಬೇರೆಯವ್ರಿಗೆ ಯಾರಿಗಾನ ಕೊಡ್ತಾರೆ. ಮಾಡಬೇಕು ಧೈರ್ಯವಾಗಿ. ಅದೇನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಮೊದಲದು. ಫಸ್ಟ್ ಧೈರ್ಯವಾಗಿ ಮಾಡಬೇಕು, ಧೈರ್ಯ ತಗೊಂಡು ಮಾಡಬೇಕು. ಹುಷಾರಂದರೆ ಕಾರ ಪರ ಓಡಿಸೋದ್ರಾಗು ಎಲ್ಲ ನೀನೇನು ಓಡಿಸ್ತೀಯಲ್ಲ, ಹೆಂಗೆ ಹುಷಾರು ಸ್ವಲ್ಪ. ಯಾಕಮ್ಮ ತಾಯಿ ಮಗ ಇಬ್ರು ಇಷ್ಟು ಖುಷಿಯಾಗಿ ಮಾತಾಡ್ತಾ ಇದ್ದೀರಾ? ನನ್ನ ಮಗುಗೆ ಆಫೀಸರ್ ಕೆಲಸಕ್ಕೆ ಪೋಸ್ಟ್ಪೋನ್ ಆಗೈತಿ. ಅದಕ್ಕೇನೆ ಅವನು ಇನ್ನು ಆಫೀಸರ್ ಕೆಲಸಕ್ಕೆ ನನಗೆ ಪೋಸ್ಟ್ಪೋನ್ ಆಯ್ತು ಕಣಮ್ಮ, ಕಾರ್ ಕೊಡ್ತಾರಂತೆ. ಇವತ್ತು ನನಗೆ ಆ ಕೆಲಸ ಹೇಳಿದ್ರು, ಇನ್ಮೇಲಿಂದ ಆಫೀಸರ್ ಆಗಿ ಹೋಗು ಮುಂದಕ್ಕೆ ಅಂತ ಹೇಳಿದ್ರು. ಅಲ್ಲಿ ಚೆನ್ನಾಗಿ ಮಾಡಿದ್ರೆ ಇನ್ನೂ ಅದಕ್ಕಿನ್ನೂ ದೊಡ್ಡ ಆಫೀಸರ್ ಆಗ್ಬೋದು ಅಂತ ಹೇಳಿದ್ರಂತೆ. ಹೆಂಗೆ ಹೊತ್ಲಾಗೆ ಒಳ್ಳೆ ಕೆಲಸ ಆಯ್ತು. ಇವಾಗ ಹೆಂಗೆ ಸಾಲನೂ ತೀರಿಸ್ತಾ. ಮಾಡಿರೋ ಸಾಲನೂ ಸ್ವಲ್ಪ ತೀರ್ತತ್ಲಾಗಿ ಒಂದಿಟ್ಟು ಐತಿ. ಹೆಂಗ ಇನ್ನು ಚೆನ್ನಾಗಿ ದುಡಿದು ಬಂಡವಾಳ ಮಾಡ್ಕೊಂಡು ನೀನು ಮಾಡ್ಕೊಳಪ್ಪ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಹೌದೇನು ಬಿಡತ್ಲ, ಒಳ್ಳೇದಾಗಲಿ. ಹೆಂಗೋನ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ. ಮಾಡ್ಕೊಂಡು ಹೋಗ್ಬೇಕಣಪ್ಪ. ಮಾಡ್ಕೊಂಡು ಹೋದ್ರೆ ಒಂದೇ ಹತ್ರ. ನಾನು ಹೋಗ್ತಾ ಇರೋ ಕಂಪ್ನಿ ಅಲ್ಲೇ ಭಾಳ ವರ್ಷದ್ದು. ನಾನು ಓದಿ ಕೆಲಸ ಮಾಡಿ ನಾನು ನಿಮ್ಮ ಅಮ್ಮನ ಮದುವೆ ಅಲ್ಲೇ ಭಾಳ ವರ್ಷದಿಂದನೂ ನಾನು ಅದೇ ಕಂಪ್ನಿಲೇ ಮಾಡ್ತಾಯಿದ್ದೀನಿ. ಅದಕ್ಕೆ ನನಗೂ ಸ್ಯಾಲ್ರಿ ಜಾಸ್ತಿ ಆಗಿರೋದು. ಒಂದೇ ಹತ್ರ ಮಾಡಿದ್ರೆ ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ನಮಗೊಂದು ಏನೋ ಕೆಲಸ ಇರುತ್ತೆ. ಅದಕ್ಕೆ ಒಂದೇ ಹತ್ರನೇ ಮಾಡಬೇಕು. ವಿಷಯ ನಮ್ಮ ಅಮ್ಮಗೆ ಗೊತ್ತಾಗ್ಬಿಟ್ರೆ ಎಷ್ಟು ಖುಷಿ ಪಡುತ್ತೋ. ಅದಕ್ಕೆ ಹೇಳಿದ್ದೀನಿ, ಚೆನ್ನಾಗಿ ಓದಿ ನೀನೊಂದೊಳ್ಳೆ ಇದಕ್ಕೆ ಹೋಗ್ಬಿಟ್ರೆ ನೀನು ಇಷ್ಟಪಟ್ಟಿರೋ ಹುಡುಗಿನೇನೆ ಕೇಳ್ಬೋದು ಹೋಗಿ ಅಂತ ಹೇಳಿದ್ದೀನಿ. ಆವಾಗ ನಮಗೂ ಹೇಳೋಕ್ಕೆ ಒಂದು ಮರ್ಯಾದೆ ಇರುತ್ತೆ. ಏನು ಮಾಡ್ತಾನೆ ನಿಮ್ಮ ಮಗ ಅಂದರೆ ಹಿಂಗೆ ಆಫೀಸರಾಗಿ ವರ್ಕ್ ಮಾಡ್ತಾ ಇದ್ದಾನೆ, ಇಷ್ಟು ಸಂಬಳ ಅಂತೇಳಿ ಹೇಳ್ಬೋದು. ದುಡಿಲಿಲ್ಲ ಅಂದರೆ ಏನು ಹೇಳ್ಕೊಬೋದು ಅಲ್ವೇನಪ್ಪ? ದುಡಿಲಿಲ್ಲ ಅಂದರೆ ಏನು ಹೇಳೋಕ್ಕಾಗುತ್ತೆ ಹೇಳು? ನಮ್ಮ ಮಗ ಏನೋ ದುಡಿಯಲ್ಲ, ಸುಮ್ಮನೆ ಊರಾಗ ಓಡಾಡ್ತಾನೆ ಅಂತಂದರೆ ಅವ್ರು ಏನು ಕೊಡ್ತಾರಾ? ಕೊಡಲ್ಲ. ಆಫೀಸರ್ ಆಗಿದ್ದಾನೆ ಅಂತ ಹೇಳಿದ್ರೆ ನಮಗೂ ಹೇಳ್ಕೊಂಬಕ್ಕು ಒಂದು ಧೈರ್ಯ ಇರುತ್ತೆ, ಹೇಳ್ಕೊಂಬಕ್ಕು ನಮಗೊಂದು ಹೆಮ್ಮೆ ಇರುತ್ತೆ ನಮ್ಮ ಮಗನ ಬಗ್ಗೆ ಅಂತ. ಯಾಕೆ ಮಾತಾಡ್ತೀರಿ ಪಾಪ? ಇವಾಗ ಸಮರ್ಥಗೆ ಆಫೀಸರ್ ಕೆಲಸ ಆಗೈತಂತೆ. ಇವಾಗ ಇಷ್ಟು ದಿನಲ್ಲಿ ಕೆಲಸ ಮಾಡೋಕ್ಕೆ ಲೋಕಲಾಗಿ ಹೋಗೋಣ. ಇವಾಗ ಆಫೀಸರ್ ಕೆಲಸಕ್ಕೆ ಅವನಿಗೆ ಆಗೈತಂತೆ. ಕೆಲಸ ಪೋಸ್ಟ್ಪೋನ್ ಮಾಡ್ಯವ್ರಂತೆ. ಅದಕ್ಕೇ ಒಳ್ಳೆ ಕೆಲಸ ಕಣಮ್ಮ ಅಂತೇಳಿ ಮಾತಾಡ್ತಿದ್ರು. ಅದಕ್ಕೆ ಹಿಂಗೆ ದುಡಿಯಪ್ಪ, ಹಿಂಗೆ ದುಡಿದು ನೋಡು, ನೀನು ದುಡಿಯೋದಕ್ಕೆಲ್ಲ ಎಷ್ಟೋ ಸಾಲ ಎಲ್ಲ ತೀರ್ತು ಅಂತ ಹೇಳ್ತಾ ಇದ್ದೀವಿ. ಅದನ್ನೆಲ್ಲ ಸ್ವಲ್ಪ ನೀನು ಸಾಲ ಎಲ್ಲ ತೀರಿಸ್ಬಿಟ್ಟತ್ಲಾಗೆ ನೆಮ್ಮದಿಗಿರೋದು ಕಲ್ಕ ಅಂತ.
ನಾನು ಚೆನ್ನಾಗಿ ದುಡ್ದು ನಾನು ಸ್ವಂತ ಕಾರ್ ಮಾಡ್ಕೋಬೇಕು ಅಂದ. ನನಗೂ ಸ್ವಂತ ಕಾರ್ ತಗೋಬೇಕು ಅಂತ ಆಸೆ ಐತಿ. ಏನು ಬೇಡ ಇವಾಗ ಇಲ್ಲಿ ನೋಡಿಲಿ. ಇವಾಗ ನಿನಗೆ ಕೊಡ್ತಾರೆ ಅನ್ಕ, ಅದು ನೀನೇ ಇಕ್ಕೋಬೋದು. ನಿನ್ನ ಕೆಲಸ ಮಾಡೋ ತಕ್ಕನ ನಿನಗೆ ಕೊಡ್ತಾರೆ ಕಂಪ್ನಿಯಿಂದಾನ. ಆಮೇಲೆ ನಿನ್ನ ಕೆಲಸ ಬಿಟ್ಟಬೇಕಾ ಕಂಪ್ನಿ ಬಿಡಬೇಕು ಅದನ್ನ. ಇವಾಗ ಸದ್ಯಕ್ಕೆ ಅದೇ ಐತಲ್ಲ, ಸುಮ್ಮನೆ ತಂದು ನಿಲ್ಲಿಸ್ಕೊಂಬತ್ಕೆ ನಾವಲ್ಲಿ ಏನಾರು ಒಂದು ಸೈಟ್ ಗೀಟು ಏನಾದರೂ ತಗೊಂಡ್ರೆ ಅದೇ ಒಂದು ಬಂಡವಾಳ ಆಗಲ್ವೇ? ಸುಮ್ಮನೆ ಎರಡು ತಂದು ನಿಲ್ಲಿಸ್ಕೊಂಬತ್ಕೆ ನಾನು ಇವಾಗ ಸುಮ್ಮನೆ ನೀನು ಅದನ್ನೇ ಯೂಸ್ ಮಾಡ್ಕೊಂಡು ಎಲ್ಗೂ ಜಾಸ್ತಿ ತಾಣೋಂಗಿಲ್ಲ. ಅದನ್ನೇ ಒಂದು ಸ್ವಲ್ಪ ನೀನು ಯೂಸ್ ಮಾಡ್ಕೆ ಅಷ್ಟೇ. ನೀನು ಕೊಡ್ತಾರೆ ಅಂದಮೇಲೆ ಒಂದು ಸ್ವಲ್ಪ ಜಾಸ್ತಿ ಎಲ್ಗೂ ತಗೊಂಡೋಗೋಕ್ಕಾಗಲ್ಲ. ಆದರೆ ಸುಮ್ಮನೆ ಯಾಕೆ ಇವಾಗ ನೀನು ಇಲ್ಲೇ ಕೆಲಸ ಮಾಡೋದಲ್ಲ, ಅದಿರುತ್ತೆ. ಸುಮ್ಮನೆ ಏನಾದರೂ ಒಂದು ಸೈಟ್ ಕಿಡ್ತಕ್ಕ ಅಷ್ಟೇ. ನಿಮ್ಮ ಚಿಕ್ಕಪ್ಪನಿಗೆ ಹೇಳು. ನಿಮ್ಮ ಚಿಕ್ಕಪ್ಪನಿಗೆ ಹೇಳ್ಬಿಟ್ಟು ನಿಮ್ಮ ವರ್ಷಿತ ಚಿಕ್ಕಿಗೂ ಎಲ್ಲರಿಗೂ ಹೇಳು. ಎಲ್ಲರಿಗೂ ಹೇಳಿ ನೀನು ಅಂತಾಗ ಸುಮ್ಮನೆ ದುಡ್ಡು ಕುಡಿಕೊಂಡು ಅವೆಲ್ಲ ಬೇಡ ಪಾಪ. ಕಾರ್ ಇನ್ನೊಂದು ತಾಂತೀನಿ ಅವೆಲ್ಲ ಏನು ಬೇಡ. ಮತ್ತೆ ನೋಡಿ ಇವಾಗ ಹಿಂಗಿದ್ರೆ ಯಾರು ಮಾತಾಡ್ತಾರಪ್ಪ? ಯಾರು ಮಾತಾಡಲ್ಲ. ಎಂತ ಚೆನ್ನಾಗಿ ದುಡಿಯೋಕೆ ಹೋಗ್ತಾ ಇದೆಯಾ ಇವಾಗ? ಹೊಲ್ದಾಗಳದೆಲ್ಲ ಬದುಕೋ ಬಾಳೆ ಎಲ್ಲ ಮಾಡ್ತೀಯ ಯೋಟ. ಇವಾಗ ಸಂತೋಷ. ನಿಮ್ಮ ಅಮ್ಮಗಂತವಾಗ ನಿಂದೆ ಚಿಂತೆ ಆಗಿತ್ತು. ನಮ್ಮ ಪಾಪ ಒಬ್ಬ ನ್ಯಾವೇದಾನ ಆಗಲಿಲ್ಲ ಅವನೊಂದು ಇಟ್ಟು ಹೇಳ್ದಂಗೆ ಕೇಳಲ್ಲ ಅಂತ ಹೇಳಿ ನಿಮ್ಮ ಶಾಂತಜ್ಜಿನೂ ಅದನ್ನೇ ಯೋಚನೆ ಮಾಡಾಳ ಕಣಪ್ಪ ಪಾಪ. ಇವಾಗ ಏಳು ಸಂತೋಷ ಆಗೈತೆ ಅವಳಿಗೆ. ನಾನು ಬಂದಾಗಂತೂ ಸಿರಿಯಾಡಳು. ಮೊನ್ನೆ ಬಂದಾಗೂ ಹೇಳೋಗೈತೆ. ಕೆಲ್ಸಕ್ಕೆ ಹೋಗ್ತಿರೋದ್ರಿಂದನೇ ಅಜ್ಜಿಗೆ ಎಷ್ಟೋ ಒಂಥರ ಸಂತೋಷ. ನಾನು ಉಳಿಸ್ಲಿಲ್ಲ ಅಂತಂದ್ರೂ ಅಜ್ಜಿಗೇನೋ ಖುಷಿ ನಾನು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ. ಇಲ್ಲ ಕೆಲ್ಸಕ್ಕೆ ಹೋಗಿದ್ರೂ ಉಳಿಸ್ಬೇಕು, ಸುಮ್ಮನೆ ದುಡಿಯೋದಲ್ಲ. ದುಡಿಯೋದು ಒಂದೇ ಮೈಂಡಲ್ಲಿ ಇರಬಾರ್ದು, ಉಳಿಸ್ಬೇಕು ಅಂಬೋದು ಒಂದು ಬುದ್ಧಿ ಇರಬೇಕು. ಉಳಿಸ್ಕೊಂಡು ಹೋದ್ರೆ ಮಾತ್ರ ದುಡಿಯೋದು ಲೆಕ್ಕ ಅಲ್ಲ, ಉಳಿಸೋದು ಮುಖ್ಯ. ಆಮೇಲೆ ಫೋನ್ ಮಾಡಿ ಹೇಳಿದ್ರೆ ಆತು ಬಿಡು. ಸೈಡ್ ತಗೋಪ್ಪ ಅಷ್ಟೇನೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಜಾಸ್ತಿನೇ ಆತನು. ಹಿಂಗೆ ಇರು. ನಮಗೂ ಎರಡು ಸಂತೋಷ ಗೊತ್ತೇ. ನೀನು ಹಿಂಗಿದ್ದು ಬಿಟ್ರೆ ಎರಡು ಸಂತೋಷ. ಇವಾಗೆಲ್ಲ ನಾವು ಸೆನಕೈದೀವಿ, ಇನ್ನೇನು ಚಿಂತಿಲ್ಲ ನಮ್ಮ ಅಮ್ಮಗೆ ಇವಾಗ. ಇವಾಗ ನಾನು ಅವ್ರ ಸೀತ ಮಾತಾಡ್ತಿರ್ಲಿಲ್ಲ. ಇವಾಗ ನಾವಿಬ್ಬರು ಮಾತಾಡೋದಕ್ಕೆ ನಮ್ಮ ಅಮ್ಮಗೆ ಒಂಥರ ಖುಷಿಯಾಗೈತಿ. ಇವಾಗ ನೀನು ಒಂದಿಟ್ಟು ಬದಲಾಗೋದಕ್ಕೆ ಅಮ್ಮಗೆ ಇಟ್ಟು ಒಂಥರ ಸಂತೋಷ ಆದಂಗೆ ಆಗೈತಿ. ಇನ್ನೇನು ಚಿಂತಿಲ್ಲ ನಮ್ಮ ಅಮ್ಮಗೆ ನಿಪಟ್ಟು. ಮತ್ತೆಗಂತೂ ಪಾಪ ಯಾವಾಗಲೂ ನೆಮ್ಮದಿನೇ ಇಲ್ಲ. ಭಾಳ ಅಂದೈತೆ ಹೇಳಮ್ಮ. ಅವತ್ತೆ ನಾನು ನೋಡಿದ್ದೀನಿ, ಭಾಳ ಒಳ್ಳೇದು. ನೀನು ಏನಾನ ಮಾತಾಡಿದ್ರೆ ಮಾತಾಡ್ತೀಯ, ಮತ್ತೆ ಎಷ್ಟು ನಿಧಾನಿಸ್ತಿ, ಯಾರ ತಗೋ ಸಿಟ್ಟಾಗಲ್ಲ, ಯಾರ ತಗ ಹೆಂಗಿರ್ಬೇಕು, ಎಷ್ಟು ಗೌರವವಾಗಿರ್ಬೇಕು ಅಷ್ಟು ಗೌರವವಾಗಿ ಇದ್ಕೊಂಡು ನಿಮ್ಮನ್ನೆಲ್ಲ ಸಾಕಿ ಬೆಳೆಸೈತೆ ಅಂದ್ರೆ ಇವತ್ತು ನಿಜವಾಗ್ಲೂ ಗ್ರೇಟ್ ಗೊತ್ತಾ. ಇವತ್ತು ನಾನು ನೆನೆಸ್ಕೊಂತೀನಿ ನಿಮ್ಮ ಅಮ್ಮನ್ನ. ಕಾಣಮ್ಮ, ನಾನು ಅಷ್ಟೇ ಅನ್ಕೊಂತೀನಿ. ನಿಮ್ಮ ಅಮ್ಮಯ್ಯ ಬೋಲೋ ಏನ್ಲು ಅಂತ ಅವಾಗ ಹೇಳಲ್ಲ. ನಾನು ಗೊತ್ತಿದ್ದಲ್ಲ ಅವಾಗ ಹೇಳ್ಕೊಂಡು ಪಾಪ ನನ್ನ ಕಣ್ಣೀರು ಹಾಕಾಳು. ಇವಾಗ ಹೆಂಗ ಬಿಡತ್ತೆ, ಯಾವುದು ಸಿಂತಿಲ್ದಂಗೆ ಇದ್ದಾಳತ್ತ. ನೀವು ಓಸಾರು ನೋಡ್ಕೊಂತೀರ ಬೋಲ್ ಪಾಠ ಬಿದ್ದವಳಂದ್ರೆ. ಅಷ್ಟಿಷ್ಟು ಪಾಠ ಬಿದ್ದಿಲ್ಲ ಹೇಳಮ್ಮ. ನಮ್ಮ ಅಮ್ಮಯ್ಯ ಪಾಠ ಬಿದ್ದಿರೋದು ನೆನೆಸ್ಕೊಂಡ್ರೆ ನಮಗೂ ಇವಾಗ ಒಂಥರ ಬೇಜಾರಾದಂಗೆ ಆಗುತ್ತೆ. ಬೋಲ್ ಪಾಠ ಬಿದ್ದೈತೆ, ಅದನ್ನ ನೆನೆಸ್ಕೊಂಡ್ರೆ ಈಗಲೂ ಕಣ್ಣ ನೀರು ಬರ್ತವೆ ಬಿಡತ್ತೆ. ಇವಾಗ ಏನು ನೆನೆಸ್ಕೊಂಬದು ಅದನ್ನು? ಯಾವತ್ತನ ನಾನು ಒಬ್ಬಳೇ ಇದ್ದಾಗ ನೆನೆಸ್ಕೊಂತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸಾಮರ್ಥ್ಯಗೆ ಇವಾಗ ಬೇರೆ ಕೆಲಸಕ್ಕೆ ಪೋಸ್ಟ್ ಪನ್ ಆಗೈತೆ. ಅವನಿಗೆ ಇವಾಗ ಆಫೀಸರ್ ಕೆಲಸ ಸಿಕ್ಕೈತೆ. ಹಿಂಗೆ ಬುದ್ಧಿವಂತನಾಗಿ ಹಿಂಗೆ ಮಾಡ್ಕೊಂಡು ಹೋದರೆ ಸಾಕು. ನಮ್ಮ ಮಗ ಹೆಂಗೋ ಒಳ್ಳೆಯವನಾಗಿದ್ದಾನೆ. ಹಿಂಗೆ ಒಳ್ಳೆಯವನ ಹಾಕ್ಕೊಂಡು ಒಂದೊಳ್ಳೆ ದಾರಿಗೆ ಬಂದರೆ ಸಾಕು. ಹಿಂಗೆ ಬುದ್ಧಿವಂತನಾಗಿದ್ದರೆ ಸಾಕು ಕೊನೆವರೆಗೂ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.